ಮುಖ್ಯಮಂತ್ರಿಗಳಿಗೆ ಕಷ್ಟ ಎದುರಾಗಿದೆ. ಈಗ ಸಂಕಷ್ಟ ಒಂದೊದಗಿದೆ. ರಾಜ್ಯಪಾಲರು ನೋಟಿಸ್ ಅನ್ನು ಕೊಟ್ಟಿರುವ ವಿಚಾರಕ್ಕೆ, ಅದು ಮೈಸೂರಿನ ವಿಚಾರದಲ್ಲಿ ಸೈಟ್ ಹಂಚಿಕೆ ವಿವಾದದಲ್ಲಿ ಸಿಎಂ ಬೆನ್ನಿಗೆ ಇಡೀ ಕ್ಯಾಬಿನೆಟ್ ನಿಂತುಕೊಂಡಿದೆ. ಈಗ ಮುಖ್ಯಮಂತ್ರಿಗಳ ಬೆನ್ನಿಗೆ ನೋಟಿಸ್ನಲ್ಲಿ ಬಳಸಿದ ಪದ ಮತ್ತು ಒಕ್ಕಣಿಕೆಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ ದಿನವೇ ನೋಟಿಸ್ ಅನ್ನ ನೀಡಲಾಗಿದೆ. ಮುಖ್ಯ ಕಾರ್ಯದರ್ಶಿಗೂ ನೋಟಿಸ್ ಅನ್ನ ನೀಡಿ ವಿವರಣೆಯನ್ನ ಕೇಳಲಾಗಿದೆ. ಮುಡಾ ಸೈಟ್ ಹಂಚಿಕೆ ವಿವಾದ, ಆ ವಿವರಣೆಯನ್ನ ಏನ್ ಕೊಟ್ಟಿದ್ದಾರೆ, ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದೆಯಾ ಇಲ್ಲ ಸರ್ಕಾರ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳ ಪರವಾಗಿ ನಿರ್ಣಯವನ್ನ ತೆಗೆದುಕೊಂಡಿರುವಂತಹ ಕ್ಯಾಬಿನೆಟ್ ನೇರವಾಗಿ ಹೇಳುತ್ತಾ ಇದೆ, ನಾವು ಇದರ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೀವಿ. ಜೊತೆಗೆ ಯಾರು ದೂರನ್ನ ಕೊಟ್ಟಿದ್ದಾರೆ ಡಿಜೆ ಅಬ್ರಾಹಿಂ ಅವರು ಇದು ಏನೇನು ದೂರ ಕೊಟ್ಟಿದ್ದಾರೆ ಅದಕ್ಕೆಲ್ಲ ದಾಖಲೆಗಳನ್ನ ಕೊಡಬೇಕು, ಉತ್ತರವನ್ನ ನೀಡಬೇಕು ಅಂತ ಅದಕ್ಕೂ ಹೇಳಿದ್ದಾರೆ. ಜೊತೆಗೆ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ ಏನಿದೆ ಅದು ಸರಿ ಇಲ್ಲ ಅನ್ನುವಂಥದ್ದನ್ನ ಕೂಡ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಸೊ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ ದಿನವೇ ನೋಟಿಸ್ ಅನ್ನ ನೀಡಲಾಗಿದೆ ಅಂತ. ಮತ್ತು ಜಾರ್ಜು ಇನ್ನಿತರೆ 2-3 ಜನ ಮಂತ್ರಿಗಳು ಸಂಪೂರ್ಣವಾಗಿ ನಾವು ಇವತ್ತೇನು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ಆ ಡಿಸಿಷನ್ ಬಗ್ಗೆ ಬ್ರೀಫ್ ಮಾಡ್ತೀವಿ. ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ಅವರು ಅಲಯನ್ಸ್ ಈಗ ಒಟ್ಟಿಗೆ ಸರ್ಕಾರದಲ್ಲಿ ಇವರು ಪಾಲ್ದಾರಿದ್ದಾರೆ, ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ, ಯೂನಿಯನ್ ಕ್ಯಾಬಿನೆಟ್ ಮಂತ್ರಿ. ಈ ವಿಚಾರದಲ್ಲಿ ಅವ್ರಿಗೆ ಯಾಕೆ ಅಸಮಾಧಾನ ಆಗಿದೆ, ಯಾಕೆ ಮೊದಲು ಕಮಿಟಿನಲ್ಲಿ ಕೋರ್ ಕಮಿಟಿನಲ್ಲಿ ಇದೆಲ್ಲದ್ರ ಬಗ್ಗೆಯೂ ಕೂಡ 3-4 ಸಚಿವರು ನಿಮಗೆ ಬ್ರೀಫ್ ಮಾಡ್ತಾರೆ. ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯವಾಯಿತು ಅನ್ನುವಂಥದ್ದನ್ನು ಒಂದು ಸೂಚನೆ ಕೊಟ್ಟಿರ್ಬೇಕು, ಯಾರು ಏನೋ ಆಚೆ ಏನೋ ಮಾತನಾಡಕ್ಕೆ ಹೋಗಬೇಡಿ ಅಂತ ಹೇಳಿ. ಸೊ ಇದೊಂದು ರಾಜಕೀಯ ಪ್ರೇರಿತ ಅನ್ನುವಂಥ ಸ್ಟೇಟ್ಮೆಂಟನ್ನು ಬಹುತೇಕವಾಗಿ ಎಲ್ಲರೂ ಕೊಡ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನಡೆಯ ವಿರುದ್ಧ ತೀವ್ರ ಆಕ್ರೋಶ ಈಗ ವ್ಯಕ್ತವಾಗಿದೆ. ಮೂಡಾ ಸೈಟ್ ಹಂಚಿಕೆ ವಿವಾದ ಈಗ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಏನು ತಂದೊಡ್ಡಿದೆ, ಅದಕ್ಕೆ ಮುಖ್ಯಮಂತ್ರಿಗಳ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ನೋಟಿಸಲ್ಲಿ ಬಳಸಿದಂಥ ಪದ ಮತ್ತು ಒಕ್ಕಣಿಕೆಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ ದಿನವೇ ನೋಟಿಸನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮುಖ್ಯ ಕಾರ್ಯದರ್ಶಿಗೂ ಕೂಡ ನೋಟಿಸನ್ನು ನೀಡಿ ವಿವರಣೆಯನ್ನು ಕೇಳಲಾಗಿದೆ. ಸೊ ಇವತ್ತಾಗಿರುವಂಥದ್ದೇನು, ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಒಂದು ಕಡೆಗೆ ಆಗಿದ್ದಾಗ ರಾಜ್ಯಪಾಲರು ಇಂತಹ ದೂರು ಬಂದಿದೆ ಅಂತಂದಾಗ ನೋಟಿಸ್ ಕೊಟ್ಟು ವಿವರಣೆಯನ್ನ ಕೇಳೋದು ತಪ್ಪು ಅನ್ನೋ ನಿಟ್ಟಲ್ಲಿ ಇವತ್ತು ಕ್ಯಾಬಿನೆಟ್ ನಿರ್ಣಯಕ್ಕೆ ಬರ್ತಾ ಇದ್ದಾರಾ ಅಂತ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಯಡಿಯೂರಪ್ಪನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಂದರ್ಭದಲ್ಲಿ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದಂತ ಸಂದರ್ಭದಲ್ಲಿ ಈ ನಿಯಮಾವಳಿಗಳು ಇರಲಿಲ್ಲ. 2018ರಿಂದ ಈಚೆಗೆ ಆ ಒಂದು ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಕೇಳಬೇಕು ಅನ್ನೋ ನಿಯಮಾವಳಿಗಳು ಕೂಡ ಬಂದಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಕಾನೂನಿನ ಚೌಕಟ್ಟಿನಲ್ಲೇ ರಾಜ್ಯಪಾಲರು ವಿವರಣೆಯನ್ನ ಕೇಳಿದ್ದಾರೆ ಅನ್ನೋ ವಾದವೂ ಕೂಡ ಇದೆ. ಅದನ್ನ ಬಿಜೆಪಿ ಮತ್ತೆ ಆ ಒಂದು ರಾಜ್ಯಪಾಲರ ಮೂಲಗಳು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ನಿರ್ಣಯ, ಆ ಒಂದು ನೋಟಿಸ್ ಕೊಡುವಂತದ್ದು ಏನಿದೆ ಇದೇ ಸರಿ ಇಲ್ಲ ಅಂತ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಸರ್ಕಾರಕ್ಕೆ ಆ ಒಂದು ಸಂಪುಟದಲ್ಲಿ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಒಂದು ರೈಟ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಆದ್ರೆ ಅದನ್ನ ಪುರಸ್ಕಾರ ಮಾಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಕೂಡ ಅದು ರಾಜ್ಯಪಾಲರ ಯೋಚನೆ ಇರುತ್ತೆ. ಹಾಗಾಗಿ ಯಾರ್ಯಾರಿಗೆ ತಮ್ಮ ವ್ಯಾಪ್ತಿಯಲ್ಲಿ ಅಧಿಕಾರ ಇದೆ ಆ ಅಧಿಕಾರವನ್ನ ಕಾನೂನಿನ ಚೌಕಟ್ಟಿನಲ್ಲೇ ಚಲಾಯಿಸಬೇಕಾದಂತ ಅನಿವಾರ್ಯತೆ ಕೂಡ ಇರುತ್ತೆ. ಅದನ್ನ ಬೇರೆ ಬೇರೆ ರೀತಿಯ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಅದನ್ನ ಟರ್ನ್ ಮಾಡುವಂತ ಚಾನ್ಸಸ್ ಕೂಡ ನಡೆದಿದೆ, ನಡೆಯುತ್ತೆ. ಆ ರೀತಿ ರಾಜಕೀಯ ವಿದ್ಯಾರ್ಥಿಗಳು ಕೂಡ ಕರ್ನಾಟಕದಲ್ಲಿ ಉದಾಹರಣೆಗಳು ಇದೆ. ಹಾಗಾಗಿ ಈಗ ರಾಜ್ಯಪಾಲರ ಆ ಒಂದು ನೋಟಿಸ್ ವಿರುದ್ಧ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯದ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಅದನ್ನ ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ಒಂದು ರೀತಿಯಲ್ಲಿ ನೆನೆಯಿಂದಲೇ ಕೂಡ ಬಿಂಬಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತು. ಆ ಒಂದು ಸಚಿವರುಗಳು ಕೂಡ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಜಭವನವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ನಿನ್ನೆ ತಿರುಗಿ ಬಿದ್ದಿದ್ರು. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಒಂದು ಚರ್ಚೆಯಾಗಿ, ಇಲ್ಲ ರಾಜ್ಯಪಾಲರ ನೋಟಿಸ್ಗೆ ನಾವು ವಿರುದ್ಧವಾಗಿ ನಿರ್ಣಯವನ್ನು ಪಾಸ್ ಮಾಡಬೇಕಾಗತ್ತೆ, ಇದು ಮುಂದಿನ ಕಾನೂನು ಹಂತಕ್ಕೆ ಒಂದು ರೀತಿಯಲ್ಲಿ ಕಾನೂನು ಹೋರಾಟಕ್ಕೆ ನಮಗೆ ಸಹಾಯಕವಾಗುತ್ತೆ ಅನ್ನೋದು ತೀರ್ಮಾನಕ್ಕೆ ಬಂದಿದ್ರು. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಕೂಡ ಸಚಿವರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿದಂಥ ಸಿದ್ದರಾಮಯ್ಯನವರು ಆ ಒಂದು ಸಭೆಯಲ್ಲಿ ನಾನು ಇರೋದು ಸರಿ ಇಲ್ಲ, ಯಾಕೆಂದ್ರೆ ನನ್ನ ವಿರುದ್ಧ ನೋಟಿಸ್ ಬಂದಿರತಕ್ಕಂಥದ್ದು, ನಾನು ಆ ಒಂದು ನೋಟಿಸ್ ವಿರುದ್ಧ ನಿರ್ಣಯ ತೆಗೆದುಕೊಳ್ಳುವಂಥ ಸಂದರ್ಭ ನಾನು ಇರೋದು ಸರಿ ಇಲ್ಲ ಅಂತೇಳಿ ಅವರು ಕೂಡ ಸಭೆಗೆ ಬರ್ದಾನೆ ಈಗ ಅನುಪಸ್ಥಿತಿಯಲ್ಲಿ ಈ ನಿರ್ಣಯವನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಪುಟ ಸಭೆಗೆ ಒಂದು ರೀತಿಯಲ್ಲಿ ಅಧಿಕಾರ ಇದೆ. ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ಅಧಿಕಾರವನ್ನು ಚಲಾವಣೆ ಮಾಡಿರ್ತಕ್ಕಂಥದ್ದು. ಆದರೆ
ಈ ಒಂದು ನೋಟಿಸ್ ವಿರುದ್ಧವಾಗಿರ್ತಕ್ಕಂಥ ನಿರ್ಣಯವನ್ನು ರಾಜ್ಯಪಾಲರು ಒಪ್ಪಬೇಕೋ ಬಿಡಬೇಕಂತ ಅವ್ರ ವಿವೇಚನೆ ಬಿಟ್ಟಿದೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ವರ್ಸಸ್ ರಾಜಭವನದ ನಡುವಿನ ಸಂಘರ್ಷಕ್ಕೆ ದೊಡ್ಡ ಮಟ್ಟದಲ್ಲೇ ಇದು ಒಂದು ರೀತಿಯಲ್ಲಿ ನಾಂದಿ ಆಡಿದೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ಈ ಪ್ರಕ್ರಿಯೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಪ್ರೋಸೆಸ್ ಇನ್ನೂ ಕೂಡ ಒಂದು 10 ದಿನ 15 ದಿನ 20 ದಿನಗಳ ಕಾಲ ನಡೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂತಿಮವಾಗಿ ಆ ಒಂದು ನ್ಯಾಯಾಲಯದ ಕಟಕಟೆಗೆ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಯಾರಿಗೆ ನ್ಯಾಯ ಸಿಗುತ್ತೆ, ಯಾರಿಗೆ ಒಂದು ರೀತಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಮತ್ತು ಇದಕ್ಕೆ ಒಪ್ಪಿಗೆ ಸಿಗುತ್ತೆ ಅನ್ನೋದು ಕೂಡ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾರು ಓಕೆ, ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ಈ ನಿರ್ಣಯ ಇದೆಯಲ್ಲ ರವೀಶ್, ಯಾವ ರೀತಿಯಲ್ಲಿ ಪರಿಣಾಮಗಳನ್ನು ಬೀರಬಹುದು ಅಂತ ಹೇಳಿ. ಈಗ ಒಂದು ದೂರು ಕೊಟ್ಟಿರುವಂಥವ್ರು, ದಾಖಲೆಗಳನ್ನು ಕೊಡಬೇಕಾಗಿರುವಂಥವ್ರು, ಈಗ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರು ಏನಾಗುತ್ತೆ, ನೈತಿಕವಾಗಿ ಒಂದಿಷ್ಟು ಧೈರ್ಯವನ್ನು ತುಂಬಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ತನಿಖೆಯಲ್ಲಂತೂ ಹಸ್ತಕ್ಷೇಪವಂತೂ ಮಾಡೋಕ್ಕಾಗಲ್ಲ. ಕ್ಯಾಬಿನೆಟ್ಟು ಏನು ಪರಿಣಾಮಗಳನ್ನು ಬೀರ್ಬೋದು ಕ್ಯಾಬಿನೆಟ್ನ ಈ ನಿರ್ಣಯ? ಖಂಡಿತವಾಗಿ ಕೂಡ ಮೊದಲನೇದಾಗಿ ಸಂಘರ್ಷಕ್ಕೆ ನಾಂದಿ ಆಡುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ರಾಜ್ಯಪಾಲರ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲ, ನೀವು ಕೊಟ್ಟಿರ್ತಕ್ಕಂಥ ನೋಟಿಸೇ ಸರಿ ಇಲ್ಲ, ಜೊತೆಗೆ ನೋಟಿಸ್ನಲ್ಲಿ ಬಳಸಿರ್ತಕ್ಕಂಥ ಪದ ಬಳಕೆ ಮತ್ತು ಒಕ್ಕಣಿಕೆ ಏನಿದೆ ಅದು ಕೂಡ ಸರಿ ಇಲ್ಲ ಅಂತ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರಿಗೆ ಸೆಡ್ಡು ಹೊಡೆಯುವಂಥ ಒಂದು ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಹಾಗಾಗಿ ಇದನ್ನು ರಾಜ್ಯಪಾಲರು ಪಾಸಿಟಿವ್ ಆಗಿ ತೆಗೆದುಕೊಳ್ತಾರಾ ಈ ಒಂದು ಸಂದರ್ಭದಲ್ಲಿ ಅನ್ನೋದ್ರ ಕೂಡ ಚರ್ಚೆ ಆಗ್ತದೆ. ಯಾಕೆಂದರೆ ತಾವು ಕೊಟ್ಟಿರ್ತಕ್ಕಂಥ ನೋಟಿಸ್ ವಿರುದ್ಧವೇ ನಿರ್ಣಯ ತಂದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ತಮಗಿರ್ತಕ್ಕಂಥ ಅಧಿಕಾರವನ್ನು ಒಂದು ರೀತಿಯಲ್ಲಿ ಚಲಾಯಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ 15 ದಿನಗಳ ಕಾಲಾವಕಾಶವನ್ನು ಕೊಡ್ತಿದ್ದೇವೆ. ಹಾಗಾಗಿ ಆ ಒಂದು ನಿರ್ಣಯದ ವಿರುದ್ಧ ಈ ಥರ ನೋಟಿಸ್ ವಿರುದ್ಧ ನಿರ್ಣಯ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇದನ್ನು ಒಪ್ಪೋದಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಕೂಡ ಅವ್ರಿಗಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಬಿಡ್ಬೋದು. ಹಾಗಾಗಿ ಇದನ್ನ ಕೋರ್ಟಲ್ಲೂ ಕೂಡ ಚಾಲೆಂಜ್ ಮಾಡಬೇಕಾಗತ್ತೆ. ಕಾನೂನು ಹೋರಾಟವನ್ನು ಸಿದ್ದರಾಮಯ್ಯನವರು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಈ ನಿರ್ಣಯ ನಾಂದಿ ಆಡುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಈ ನಿರ್ಣಯದ ಮೂಲಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕಾಗೋದಿಲ್ಲ, ಅದರಿಂದ ತಪ್ಪಿಸ್ಕೊಳ್ಬೋದು ಅನ್ನೋದು ಏನಿದೆ ಅದನ್ನು ಈಗಲೇ ಕೂಡ ಹೇಳುವಂತ ಬರೋದು ಇಲ್ಲ. ಯಾಕೆಂದರೆ ಆ ಒಂದು ಪ್ರೋಸೆಸ್ ರಾಜ್ಯಪಾಲರ ವಿವೇಚನೆ ಮೇಲೆ ಬಿಟ್ಟಿರುತ್ತೆ. ಹಾಗಾಗಿ ಇಬ್ಬರೂ ಕೂಡ ಕಾನೂನಿನ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಸಿದ್ಧವಾಗಬೇಕಾಗತ್ತೆ. ಮತ್ತಷ್ಟು ಮುಂದಿನ ದಿನಗಳಲ್ಲಿ ಏನೇ ರಾಜಕಾರಣ ಬೇರೆ ಬೇರೆ ರೀತಿಯ ಆರೋಪ ಪ್ರತ್ಯಾರೋಪಗಳು ಹೊರಗಡೆ ನಡೆದರೂ ಕೂಡ ಆ ಒಂದು ಕಾನೂನಿನ ಚೌಕಟ್ಟಿನ ಒಳಗಡೆ ಆ ನ್ಯಾಯಾಲಯದಲ್ಲಿ ಈ ಎಲ್ಲ ರೀತಿಯ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಬರೋದಿಲ್ಲ. ದಾಖಲೆಗಳೇನಿರುತ್ತೆ, ಕಾನೂನು ಏನು ಹೇಳುತ್ತೆ ಅದೇ ಅಂತಿಮ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರಿಗೆ ಜಯ ಸಿಗುತ್ತೆ ಮತ್ತು ಯಾರು ಸೋಲೊಪ್ಕೊಳ್ತಾರೆ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಯಾಕೆಷ್ಟು ಆತುರದ ನಿರ್ಣಯ, ಇದೊಂದು ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಈಗ ಆರೋಪವಾಗಿದೆ. ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಪುಟದಲ್ಲಿ ಏನೇ ನಿರ್ಣಯವನ್ನು ತೆಗೆದುಕೊಳ್ಳಬಹುದು, ಆ ನಿರ್ಣಯ ಯಾವ ರೀತಿಯಾಗಿ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದಾದರೆ ನೋಡಬೇಕು ಅದನ್ನು ಹೇಗೆ ಬೀರುತ್ತೆ ಅಂತ.